Dear children, we are learning about day and night. We are learning about day and night. Okay, ಎಲ್ಲರೂ ಬೆಳಿಗ್ಗೆ ಎದ್ದೇಳ್ತೀರಾ ಅಲ್ವಾ? ಮನೆಯಿಂದ ಹೊರಗಡೆ ಬಂದಿರ್ತೀರಾ, ಆಕಾಶದಲ್ಲಿ ಏನೋ ಒಂದು ನೋಡ್ತೀರಾ. ಏನದು? ಸನ್, ಸೂರ್ಯನ ನೋಡ್ತೀರಾ. ಓಕೆ, ಮಾರ್ನಿಂಗ್ ಎದ್ದಾಗ ಸನ್ ಇಲ್ಲಿರುತ್ತೆ, ಮತ್ತು ಮಧ್ಯಾಹ್ನ ಎಲ್ಲಿರುತ್ತೆ? ತಲೆ ಮೇಲೆ ಕಾಣಿಸ್ತಾ ಇರುತ್ತೆ. ಮತ್ತು ಈವ್ನಿಂಗ್ ಸಂಜೆ ಆಗ್ತಾ ಆಗ್ತಾ ಈ ಸೈಡಿಗೆ ಬಂದುಬಿಡ್ತದೆ, ಆಮೇಲೆ ಕಾಣೋದೇ ಇಲ್ಲ. ಸೊ ಇಲ್ಲಿ ಸನ್ ಮೂವ್ ಆಗುತ್ತಾ? ಯಾವುದು ಮೂವ್ ಆಗುತ್ತೆ? ಭೂಮಿ, ಅರ್ತ್ ಮೂವ್ ಆಗುತ್ತೆ ಅಲ್ವಾ? ಅದು ಗೊತ್ತಿದೆ ನಿಮಗೆ. ಸೊ ಅರ್ತ್ ಮೂವ್ ಆಗುತ್ತೆ, ಅರ್ತ್ ಫ್ರಮ್ ಮೂವ್ ಆಗುತ್ತೆ. ಈ ವೆಸ್ಟಿಂದ ಈಸ್ಟ್ ಸೈಡು, ವೆಸ್ಟಿಂದ ಈಸ್ಟ್ ಸೈಡು ಅರ್ತ್ ಮೂವ್ ಆಗುತ್ತೆ. ಈ ಥರ ಅರ್ತ್ ಮೂವ್ ಆಗುತ್ತೆ. ಓಕೆನಾ? ಈ ಸೂರ್ಯನಿಗೆ ಎದುರುಗಡೆ ಯಾವ ಭಾಗ ಬರುತ್ತೋ ಅಲ್ಲಿಗೆ ಡೇ, ಅಲ್ಲಿಗೆ ಏನಾಗಿರುತ್ತೆ? ಡೇ ಆಗಿರುತ್ತೆ. ಯಾವುದು ಬ್ಯಾಕ್ ಸೈಡ್ ಬಂದಿರ್ತದೋ ಅಲ್ಲಿಗೆ ನೈಟ್ ಆಗಿರುತ್ತೆ. ಓಕೆನಾ? ಡೇ ನೈಟ್, ಡೇ ನೈಟ್, ಡೇ ನೈಟ್. ಇವಾಗ ನಮ್ಮ ಇಂಡಿಯಾಗೆ ನಾನೊಂದು ಟೇಪನ್ನು ಅಂಟಿಸಿದ್ದೀನಿ ಇಲ್ಲಿ. ಓಕೆ, ಇಲ್ಲಿ ನಿಮಗೆ ಟೇಪ್ ಕಾಣಿಸ್ತಿದೆಯಾ? ಸೊ ಇಲ್ಲಿ ಒಂದು ಟೇಪ್ ಅಂಟಿಸಿದ್ದೀನಿ. ಈ ಟೇಪ್ ಇವಾಗ ಮಧ್ಯರಾತ್ರಿ, ಇಂಡಿಯಾಗೆ ಮಧ್ಯರಾತ್ರಿ. ಸೊ ಬರ್ತಾ ಬರ್ತಾ ಬೆಳಗಿನ ಜಾವ ಆಯಿತು. ಸೊ ಬರ್ತಾ 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 ಮಧ್ಯಾಹ್ನ ಆಯಿತು. ಇಲ್ಲಿಗೆ ಬಂದಾಗ ಮಧ್ಯಾಹ್ನ ಆಯಿತು ಇಂಡಿಯಾಗೆ. ಸೊ ಇಲ್ಲಿಗೆ ಬರ್ತಾ ಈವ್ನಿಂಗು, ಇಲ್ಲಿಗೆ ಸೂರ್ಯ ಮುಳುಗೋಯ್ತು ಅಂತ ಅಂದ್ಕೊತೀವಿ. ಇಲ್ಲಿ ರಾತ್ರಿ, ಮಿಡ್ ನೈಟ್, ಮತ್ತು ಬೆಳಗಿನ ಜಾವ, ಮಾರ್ನಿಂಗು, ನೆಕ್ಸ್ಟು ಆಫ್ಟರ್ನೂನು, ಈವ್ನಿಂಗು. ಹೀಗೇ ಇದು ಎವ್ರಿ ಡೇ ನಡೀತಾ ಇರುತ್ತೆ. ಎವ್ರಿ ಡೇ ಎವ್ರಿ ಡೇ ನೈಟ್ ಆಗ್ತಾ ಇರ್ತದೆ. ಪ್ರತಿದಿನ ಆಗ್ತಾ ಇರುತ್ತೆ ಡೇ ಆ್ಯಂಡ್ ನೈಟ್. ಓಕೆ, ಸೊ ಈ ಅರ್ತ್ ಒಂದು ರೌಂಡ್ ಸುತ್ತಕೊಳ್ಳುತ್ತೆ ಅಲ್ವಾ? ಒಂದು ರೌಂಡ್ ಸುತ್ತೋದಕ್ಕೆ ಅರ್ತ್ ತೊಗೊಳ್ಳೋದು 24 hours. ಎಷ್ಟು ತೊಗೊಳುತ್ತೆ? 24 hours ತೊಗೊಳ್ತದೆ ಒಂದು ರೌಂಡ್ ಸುತ್ತೋದಕ್ಕೆ. ಓಕೆ, ಅದನ್ನ ನಾವು 1 day ಅಂತ ಹೇಳ್ತೀವಿ. 1 day. ಓಕೆ, ಸೊ ದಿಸ್ ಈಸ್ ಅವರ್ ಸನ್, ದಿಸ್ ಈಸ್ ಅವರ್ ಅರ್ತ್. ಗಾಟ್ ಇಟ್ ಚಿಲ್ಡ್ರನ್? ಸೊ ಇವಾಗ ಡೇ ಆ್ಯಂಡ್ ನೈಟ್ ಹೇಗೆ ಆಗುತ್ತೆ ಅಂತ ಗೊತ್ತಾಯ್ತಾ? ಓಕೆ, ನೌ ಟೆಲ್ ಮಿ, ವೇರ್ ಈಸ್ ಅರ್ತ್? ಅರ್ತ್, yes, this is earth. Okay, where is sun? Okay, this is sun. Good, good, good. Okay, fine. ಈ ಅರ್ತ್ ಏನಿದೆಯಲ್ಲ, ಇದು ತನ್ನನ್ನು ತಾನು ಹೀಗೆ ಸುತ್ಕೊಂಡು 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 ಸನ್ ಸುತ್ತ ಸುತ್ತುತ್ತೆ. ಈ ಥರ ಸನ್ ಸುತ್ತ ಸುತ್ತೋದಕ್ಕೆ ಇದು ಟೈಮ್ ತಗೊಳ್ಳುತ್ತೆ 365 ಕ್ವಾರ್ಟರ್ ಡೇ, ಅಂದರೆ 365 ಕಾಲು ದಿನವನ್ನು ತೆಗೆದುಕೊಳ್ಳುತ್ತೆ. ಅಂದರೆ 1 year. ಒಂದು ರೌಂಡ್ ಹಾಕೋದಕ್ಕೆ, ಸೂರ್ಯನ ಸುತ್ತ ಒಂದು ರೌಂಡ್ ಹಾಕೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? 1 year, 1 ವರ್ಷ ತಗೊಳುತ್ತೆ. ಓಕೆನಾ? ಈ 365 ಕ್ವಾರ್ಟರ್ ಡೇಸ್ ಏನಿದೆ, ಈ 365 ಕಾಲು ದಿನ, 365 ಕಾಲು ದಿನ, 365 ಕಾಲು, 365 ಕಾಲು, ಪ್ರತಿ 4 ವರ್ಷಗಳಿಗೊಮ್ಮೆ 366 ಡೇಸ್ ಆಗುತ್ತೆ, 366 ದಿನ ಆಗುತ್ತೆ. ಅದನ್ನು ನಾವು ಲೀಪ್ ಇಯರ್ ಅಂತ ಕರಿತೀವಿ. ಏನಂತೀವಿ? ಕನ್ನಡದಲ್ಲಿ ಅಧಿಕ ವರ್ಷ. ಕನ್ನಡದಲ್ಲಿ ಅಧಿಕ ವರ್ಷ ಅಂತ ಕರಿತೀವಿ, ಲೀಪ್ ಇಯರ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಗೊತ್ತಾಯ್ತಾ? ಸರಿ, ಇವಾಗ ನಾವು ಸೋಲಾರ್ ಸಿಸ್ಟಮ್ ಬಗ್ಗೆ ನೋಡೋಣ. ದಿಸ್ ಈಸ್ ಸನ್. ನಾನು ಆಲ್ರೆಡಿ ಹೇಳಿದೆ ನಮ್ಮ ಅರ್ತು ಸೂರ್ಯನ ಸುತ್ತ ಸುತ್ತುತ್ತೆ ಅಂತ. ಸೊ ಹಿಯರ್ ವೇರ್ ಈಸ್ ದ ಅರ್ತ್? ಹೇಳ್ತೀರಾ ಎಲ್ಲಿದೆ ಅಂತ? ಎಸ್, ದಿಸ್ ಈಸ್ ದ ಅರ್ತ್. ಓಕೆ, ಈ ಅರ್ತ್ ಜೊತೆಗೆ ಇನ್ನೂ ಸುಮಾರು ಪ್ಲ್ಯಾನೆಟ್ಸ್ ಇದೆ. ಓಕೆ, ಯಾವ್ಯಾವ ಪ್ಲ್ಯಾನೆಟ್ ಅಂತಂದರೆ ಐ ವಿಲ್ ಟೆಲ್ ಯು ಒನ್ ಬೈ ಒನ್. ಮರ್ಕ್ಯುರಿ, ಬುಧ ಗ್ರಹ, ವೀನಸ್, ಶುಕ್ರ ಗ್ರಹ, ಅರ್ತ್, ಭೂಮಿ, ಮಾರ್ಸ್, ಇಲ್ಲಿದೆ ಮಾರ್ಸ್, ಮಂಗಳ ಗ್ರಹ, ಸ್ಯಾಟರ್ನ್, ಶನಿ ಗ್ರಹ, ಯುರೇನಸ್, ಯುರೇನಸ್ ಅಂತಲೇ ನಾವು ಕನ್ನಡದಲ್ಲೂ ಹೇಳ್ತೀವಿ. ನೆಪ್ಚೂನ್ ಅಂತ ಕನ್ನಡದಲ್ಲಿ ಕೂಡ ಹೇಳ್ತೀವಿ. ಓಕೆ, ಜುಪಿಟರ್ ಅಂತ ಹೇಳಿದ ನಾನು ಹೇಳಿಲ್ಲ. ಎಲ್ಲಿದೆ ಜುಪಿಟರ್?
ಹೇಳಿ ಜುಪಿಟರ್ ಜುಪಿಟರ್. ಯಸ್, ದಿಸ್ ಇಸ್ ಜುಪಿಟರ್. ಇದನ್ನು ನಾವು ಕನ್ನಡದಲ್ಲಿ ಗುರುಗ್ರಹ ಅಂತ ಹೇಳ್ತೀವಿ. ಸೊ ಹೌ ಮೆನಿ ಪ್ಲಾನೆಟ್ಸ್ ಆರ್ ದೇರ್? ಕೌಂಟ್ ಇಟ್. 1 2 3 4 5 6 7 8 8. ಹೌ ಮೆನಿ ಪ್ಲಾನೆಟ್ಸ್ ಆರ್ ದೇರ್? 8 ಪ್ಲಾನೆಟ್ಸ್ ಆರ್ ದೇರ್. ಇಲ್ಲಿ ಏನೋ ಒಂದು ಇಲ್ಲಿ ಕಾಣಿಸ್ತಾ ಇದೆ, ಅರ್ತ್ ಪಕ್ಕ ಇದೆ. ವಾಟ್ ಈಸ್ ದಿಸ್? ಏನಿದು? ಏನಿದು? ಚಂದ್ರ. ಯಾರ ಸುತ್ತ ಸುತ್ತುತ್ತೆ? ಭೂಮಿ ಸುತ್ತ ಸುತ್ತುತ್ತೆ ಚಂದ್ರ. ಓಕೆ, ರಾತ್ರಿ ಹೊತ್ತು ನೀವು ನೋಡಬಹುದು ಆಕಾಶದಲ್ಲಿ. ಹುಣ್ಣಿಮೆ ದಿನ ಫುಲ್ ಮೂನ್ ಕಾಣಿಸುತ್ತೆ, ಅಮಾವಾಸ್ಯೆ ದಿನ ಮೂನೇ ಕಾಣಿಸಲ್ಲ. ಗೊತ್ತಾಗುತ್ತಾ ನಿಮಗೆ? ಎಸ್, ಇನ್ನೂ ಇದನ್ನು ನೀವು ಮುಂದೆ ಹೆಚ್ಚು ಹೆಚ್ಚು ತಿಳ್ಕೊಳ್ತಾ ಹೋಗ್ತೀರಾ. ಸೊ ಇದು ಅರ್ಥ ಆಯ್ತಾ ನಿಮಗೆ ಚಿಲ್ಡ್ರನ್? ಓಕೆ, ಫೈನ್. ನೌ ಐ ವಿಲ್ ಆಸ್ಕ್ ದ ಕ್ವೆಶ್ಚನ್. ವೇರ್ ಈಸ್ ದ ಸನ್? Yes, this is also sun and this is also sun. Very good. Where is the earth in this model? This is the earth. Very good. Here, where is the earth? Very good. That is the earth. It's okay. Leave it. Leave it. And where is Jupiter? Where is Jupiter? This is Jupiter. Very good. Good children. Keep it up.